ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಚೆರಿ ಬರ್ಡೇದು ವ್ಲಾಗ್ ಆಗಿರುತ್ತೆ. ಸೊ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ, ಬಟ್ ಎಡಿಟಿಂಗ್ ಸ್ವಲ್ಪ ಟೈಮ್ ಹಿಡಿತು. ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಕ್ಟೋಬರ್ 10th ಚೆರಿ ಬರ್ಡೇ ಇದ್ದಿದ್ದು. ಸೊ ಈವ್ನಿಂಗ್ ಕಾರ್ತಿ ಬಂದಿದ್ದರು. ಅವನಿಗೆ ಅಂತ ಸರ್ಪ್ರೈಸ್ ತೊಗೊಬಂದಿದ್ರು. ಸೊ ತುಂಬ ದಿನಗಳಿಂದ ಅವನು ಕೇಳ್ತಾ ಇದ್ದ ಕಾರ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ನ ಬರ್ಡೇ ದಿನ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ತೊಗೊಬಂದಿದ್ದಾರೆ. ಅವ್ನಿಗೆ ಗೊತ್ತೇ ಇಲ್ಲ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಹೊರಗಡೆ ಇಟ್ಟು ಅವ್ನಿಗೆ ಕಣ್ಣೆಲ್ಲ ಮುಚ್ಕೊಂಡು ಕರ್ಕೊಂಡು ಬರ್ತಾಯಿದ್ದೀವಿ. ಸೊ ಅವನಂತೂ ಫುಲ್ ಖುಷಿಪಟ್ಟ ನೋಡಿಬಿಟ್ಟು. ಎಷ್ಟು ಖುಷಿಪಟ್ಟ ಅಂದರೆ ಅವ್ನ ಕಣ್ಣಲ್ಲೇ ಕಾಣಿಸ್ತಾ ಇತ್ತು. ತುಂಬ ದಿನಗಳಿಂದ ಅವನು ಕೇಳ್ತಾ ಇದ್ದ ಹೊರಗಡೆ ಹೋದಾಗ ನಂಗೆ ಬೇಕು ಅಂತ ಹೇಳ್ಬಿಟ್ಟು. ಸೊ ನಾವೇ ಸುಮ್ಮನೆ ಬೇರೆ ದಿನ ಕೊಡ್ಸೋದು ಬೇಡ, ಬರ್ಡೇ ದಿನ ಒಂದು ಸರ್ಪ್ರೈಸಾಗಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅವತ್ತು ಕಾರ್ತಿ ತೊಗೊಬಂದಿದ್ರು. ಸೊ ಅವನಿಗಂತೂ ನೋಡ್ಬಿಟ್ಟು ಫುಲ್ಲು ಖುಷಿ ಆಗೋಯಿತು. ಸೊ ಈ ಥರ ಮಕ್ಕಳು ಖುಷಿ ನೋಡೋದಕ್ಕೆ ನಮಗೊಂಥರ ಖುಷಿ ಆಗುತ್ತೆ. ಅವನ ಕಣ್ಣಲ್ಲಿ ಆ ಖುಷಿ ನೋಡಬೇಕಿತ್ತು. ತುಂಬಾ ನಂಗೆ ಅವ್ನ ಖುಷಿ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಫಸ್ಟ್ ಅವನು ಕೂತ್ಕೊಂಡು ಮೂವ್ ಮಾಡಿಸಿದ್ವಿ. ಸೊ ಅದಾದಮೇಲೆ ನೆಕ್ಸ್ಟು ಕೇಕ್ ಕಟ್ಟಿಂಗ್ ಎಲ್ಲ ಹೊರಗಡೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಮನೇಲಿ ಕೇಕ್ ಕಟ್ ಯಾಕೆ ಮಾಡಲಿಲ್ಲ ಅಂತ ಅಂದರೆ ನನಗೆ ಮುತ್ತಜ್ಜಿ ಆಗಬೇಕು. ನಮ್ಮ ತಾತನ ಅಮ್ಮ ಎಕ್ಸ್ಪೈರ್ ಆಗಿದ್ದರು. ಸೊ ಹಾಗಾಗಿ ಮನೆಯಲ್ಲಿ ಅಂದರೆ 11 ದಿನದವರೆಗೂ ಏನು ಸೆಲೆಬ್ರೇಷನ್ ಏನು ಮಾಡೋ ಆಗಿಲ್ವಲ್ಲ, ಹಾಗಾಗಿ ಏನು ಕೇಕ್ ಕಟ್ಟಿಂಗ್ ಎಲ್ಲ ಮನೇಲಿ ಮಾಡಿಸ್ಲಿಲ್ಲ. ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಇವನಿಗೆ ಸರ್ಪ್ರೈಸ್ ಮನೆಯಲ್ಲೇ ಕೊಡೋಣ ಅಂತ ಹೇಳಿಬಿಟ್ಟು ಕಾರೆಲ್ಲ ತೋರಿಸಿ ಅವನಿಗೆ ಸ್ವಲ್ಪ ಎಲ್ಲ ಅವನು ಖುಷಿಪಡಿಸಿ ಆಮೇಲೆ ಹೊರಗಡೆ ಹೋದ್ವಿ ಎಲ್ಲರೂ ಕೂಡ. ಸೊ ಮಾರ್ನಿಂಗ್ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಕಾರ್ತಿ ಈವ್ನಿಂಗ್ ಬಂದಿದ್ದು. ಅವತ್ತೊಂದು ದಿನವೇ ಬೆಳಿಗ್ಗೆ ಹೋಗಿ ತಗೊಂಡು ಅಲ್ಲಿಂದ ಡೈರೆಕ್ಟಾಗಿ ಮೈಸೂರಿಗೆ ಬಂದರು. ಸೊ ಇವಾಗ ನಾವು ಹೊರಟಿದ್ದೀವಿ. ತುಂಬಾ ಮಳೆ ಬರ್ತಾಯಿತ್ತು. ಈ ಸಲ ದಸರಾ ಲೈಟಿಂಗ್ಸ್ ತುಂಬ ಬೇಗ ತೆಗೆದುಬಿಟ್ಟಿದ್ದಾರೆ. ದಸರಾ ಅಂತ ಅನ್ನಿಸ್ಲೇ ಇಲ್ಲ. ಕೆಲವೊಂದು ಕಡೆ ಹಾಕಿದ್ದಾರೆ ಅಷ್ಟೇ. ನಮ್ಮ ಸೈಡೆಲ್ಲ ಫುಲ್ ತೆಗೆದುಬಿಟ್ಟಿದ್ದಾರೆ. ಸಿಟಿ ಸೆಂಟ್ರಲ್ ಏನಿದೆ ಅಲ್ಲೆಲ್ಲ ಇದೆ, ಇನ್ನು ಲೈಟಿಂಗ್ಸ್ ಇತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿ ಇವಾಗ ಐ ಪಾರ್ಕಿಗೆ ಬಂದಿದ್ದೀವಿ. ಸೊ ಇದಕ್ಕೆ ನಾವು 3ನೇ ಸಲ ಏನೋ ಬರ್ತಾ ಇರೋದು. ಸೊ ಬೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ತು, ಹಾಗಾಗಿ ಬರ್ತಾಯಿದ್ದೀವಿ. ಚೆನ್ನಾಗಿದೆ. ಅವನಿಗೆ ಚೆರಿಗಂತೂ ಫುಲ್ ಖುಷಿ ಆಗಿಬಿಟ್ಟು ಅವನಿಗೆ ಕಾರ್ ಮೇಲೆ ಮನಸ್ಸಿತ್ತು. ಕಾರಲ್ಲಿ ಅಂತಲೇ ಕೇಳ್ತಾನೆ ಇದ್ದ ಮತ್ತೆ. ಸೊ ಇವಾಗ ನಾವು ಬಂದಿದ್ದೀವಿ. ಇಲ್ಲಿ ಯಾವಾಗಲೂ ಆಲ್ಮೋಸ್ಟ್ ಯಾವಾಗಲೂ ನಾವು ಬಂದಾಗಲೆಲ್ಲ ನೋಡಿದ್ವಿ ಕ್ರೌಡ್ ಇದ್ದೇ ಇರುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ. ಸೊ ಫುಲ್ ವಿಡಿಯೋ ನೋಡಿ, ಇಲ್ಲ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಕೂತಿರೋ ಕಡೆಯಿಂದ ಚಾಮುಂಡಿ ಬೆಟ್ಟ ಎಲ್ಲ ಕಾಣಿಸುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ಲೈಟಿಂಗ್ಸ್ ಹಾಕಿರ್ತಾರೆ ಸುಸ್ವಾಗತ ಅಂತ ಹೇಳ್ಬಿಟ್ಟು. ಸೊ ಇದು ಹೇಗೆ ಅಂದರೆ ಫುಲ್ ರೊಟೇಟ್ ಆಗುತ್ತೆ. ಸೊ ಅಂದರೆ ತುಂಬ ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿದೆ. ನೀವು ಕೂಡ ಆ ಸೈಡ್ ಹೋದಾಗ ಐ ಪಾರ್ಕಿಗೆ ವಿಸಿಟ್ ಮಾಡಿ. ಇದು ಅರಸು ರೋಡಲ್ಲಿ ಇದೆ. ಸೊ ಫುಲ್ ವಿಡಿಯೋ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು.